ಪ್ರೇರಣೆ ಇವರಿಂದ ಬೇರೆ ಬೇರೆ ಥರ ಆಗುತ್ತೆ ಅಂತ. ಪ್ರೇರಣೆ ಧರ್ಮಗಳ ನಡುವೆ ವಿಷಬೀಜ ಬಿತ್ತೋದು, ಈ ಥರ ಮಕ್ಕಳು ಮರಿ ಬಟ್ಟೆ ಹಾಕೊಳ್ಳಿ, ಈ ಥರ ತಿರುಗಾಡಿ, ಇದೆಲ್ಲ ಹೇಳ್ತಾರೆ ಅಂತೇಳಿ ಕಶ್ಯಪರು ಮಾತಾಡ್ತಾ ಇದ್ರು. ಇದು ಕಂಟಿನ್ಯೂ ಸರ್. ನಾವು ಹೇಳುವಂಥದ್ದು ವ್ಯಕ್ತಿ ನಿರ್ಮಾಣ. ದೇಶಕ್ಕೆ ಸ್ವತಂತ್ರ ಬಂದಿದೆ, ಆ ಸ್ವತಂತ್ರನ ಹೆಂಗೆ ಉಳಿಸ್ಕೋಬೇಕಾಗಿರುವಂಥದ್ದು, ಆ ಸ್ವತಂತ್ರ ಹೆಂಗೆ ಕಾಪಾಡ್ಕೋಬೇಕಾಗಿರುವಂಥದ್ದು, ಅದ್ರ ಬಗ್ಗೆ ನಾವು ಮಾತಾಡ್ತೀವಿ ಹೊರತು ದೇಶ ವಿರೋಧ ಬಗ್ಗೆ, ದೇಶದ ವಿರುದ್ಧವಾಗಿ ಅಂತದ್ದು ಯಾವುದೂ ಮಾತಾಡುವಂಥದ್ದಲ್ಲ. ಮತ್ತು ಇವರು ಹೇಳ್ತಾ ಇದ್ರು ಇದು ಬಟ್ಟೆಗಳ ಬಗ್ಗೆ, ಊಟಗಳ ಬಗ್ಗೆ ಅಂತಂದ, ಅದು ಅವ್ರ ವೈಯಕ್ತಿಕ ಸರ್. ಅದಿಲ್ಲ, ಅದಕ್ಕೆ ಯಾರು ನಿಷೇಧ ಅನ್ನೋದಾಗ್ಲಿ, ನೀವು ಹೀಗೆ ಮಾಡಿ ಅನ್ನೋದಾಗ್ಲಿ ಯಾವುದು ಹೇಳುವಂಥದ್ದಲ್ಲ. ನಮ್ಮ ಒಂದು ಸಂಸ್ಕೃತಿ ಏನಿದೆ, ಆ ಸಂಸ್ಕೃತಿನ ಕಾಪಾಡಬೇಕಾಗಿರುವಂಥದ್ದು ಪ್ರತಿಯೊಬ್ಬರ ಧರ್ಮ ಅಂತ ಹೇಳುವಂಥದ್ದು ನಮ್ಮ ಕರ್ತವ್ಯ. ಅದನ್ನ ಪಾಲಿಸೋದು ಬಿಡುವಂಥದ್ದು ನಿಮ್ದು. ದೇಶ ವಿಭಜಕವಾಗಿ ಮಾಡುವಂಥದ್ದು ನೀವು. ಸರ್, ನಾನು ಹೇಳ್ತಾ ಇರುವಂಥದ್ದು ಸಂಘ ಸ್ಥಾಪನೆ ಆದ 100 ವರ್ಷಗಳಲ್ಲಿ ಅದರ ಒಂದು ಅದು ಅಂದ್ರೆ ಗ್ರಾಫ್ ಅದು ಇನ್ಕ್ರೀಸ್ ಆಗ್ತಾ ಹೋಗ್ತೇ ಹೊತ್ತು ಯಾವತ್ತೂ ಅದು ಇದಾಗಿಲ್ಲ. ನೀವು ನಿಷೇಧ ಮಾಡಿದಾಗ್ಲೂ ಮತ್ತೆ ಪುಟಿದೆದ್ದು ಬಂದು ಸಂಘ ತನ್ನ ಚಟುವಟಿಕೆಗಳನ್ನ ಸ್ಥಾಪನೆ ಮಾಡಿದ್ರು. ಸರ್, ಇದು ಒಂದೇ ಹೇಳೋದು ಸರ್, ಸಂಘ ಏನನ್ನೂ ಮಾಡುವುದಿಲ್ಲ, ಸಂಘದ ಕಾರ್ಯಕರ್ತರು ಎಲ್ಲವನ್ನೂ ಮಾಡುತ್ತಾರೆ. ಅಂದ್ರೆ ಸೇವಾ ಮನೋಭಾವದಲ್ಲಿ ಅದು ನೀವು ಯಾವುದೇ ಸಂಘ, ಯಾವುದೇ ಶಾಖೆ, ಇಡೀ ರಾಷ್ಟ್ರದಲ್ಲಿ ಎಲ್ಲಾದ್ರೂ ಹೋಗ್ಬೋದು ಸರ್. ತಮ್ಮದಲ್ಲಿ ಅವರ ಒಂದು ಧ್ಯೇಯ ಏನಿರುತ್ತೆ ಅಂದ್ರೆ ರಾಷ್ಟ್ರ ನಿರ್ಮಾಣ, ರಾಷ್ಟ್ರ ಪ್ರಥಮ, ಇದೊಂದೇ ಇರುತ್ತೆ ಹೊರತು ಗೊತ್ತಾ. ನರೇಂದ್ರ ಮೋದಿ ಅವ್ರದ್ದೇ ಸರ್ಕಾರ ಇದೆ, 11ನೇ ವರ್ಷದಲ್ಲಿ ಅಮೋಘವಾಗಿ ನೀವು ಮುಂದಕ್ಕೆ ಹೋಗ್ತಾ ಇದ್ದೀರಿ. ಇದರ ಮಧ್ಯೆ ಈ ಸ್ವತಂತ್ರವನ್ನು ಕಾಪಾಡಿಕೊಳ್ಳುವುದು ಹೇಗೆ ಅಂತ ಬಂದಾಗ ಯಾರಿಗೆ ಇಷ್ಟೊಂದು ಅಭದ್ರತೆ ಕಾಡ್ತಿರೋದು ಇವತ್ತಿಗೆ ಈ ದೇಶದಲ್ಲಿ? ಸ್ವತಂತ್ರ ಇದು ಇನ್ನೊಂದು 2047ಕ್ಕೆ ಇದು ಮುಸ್ಲಿಂ ರಾಷ್ಟ್ರ ಆಗ್ಬಿಡುತ್ತೆ. ನಿಮ್ಮವರೇ ಪ್ರಧಾನಿ, ನಿಮ್ಮವರೇ ರಕ್ಷಣಾ ಮಂತ್ರಿ, ನಿಮ್ಮವರೇ ಗೃಹ ಮಂತ್ರಿ, ನರೇಂದ್ರ ಮೋದಿನೇ ಇದ್ದಾರೆ, ರಾಷ್ಟ್ರಪತಿಗಳು ನಿಮ್ಮವರೇ ಇದ್ದಾರೆ. ಇದೆಲ್ಲದರ ನಡುವೆನೂ ಅವಾಗವಾಗ ಈ ಅಭದ್ರತೆ ಮಾತಾಡ್ತಿರಲ್ಲ. ಸ್ವತಂತ್ರ ಕಾಪಾಡ್ಕೋಬೇಕು ನಾವು. ಈ ಬ್ರಿಟಿಷರ ಕಾಲದಲ್ಲಿ ಇದ್ದೀವ ನಾವು? ಕಾಪಾಡ್ಕೊಳ್ಳೋ ಒಂದು ವಿಚಾರ ಬಂದಾಗ ಒಂದು ಸಂವಿಧಾನ ಇದೆ ರೀ, ಒಂದು ಬಲಿಷ್ಠ ಸೇನೆ ಇದೆ ನಮಗೂ ಕೂಡ, ಒಂದು ಪೊಲೀಸ್ ವ್ಯವಸ್ಥೆ ಇದೆ ನಮ್ಮಲ್ಲಿ, ನಮಗೊಂದು ನ್ಯಾಯಾಂಗ ವ್ಯವಸ್ಥೆ ಇದೆ ನಮ್ಮಲ್ಲಿ. ಇದ್ರ ಮಧ್ಯೆ ಕೂಡ ಸ್ವತಂತ್ರ ಕಾಪಾಡ್ಕೋಬೇಕು ಅಂದರೆ ಯಾರಿಗೆ ಇಷ್ಟು ಪುಕ್ಲಿರೋದು? ನಿಮ್ಗೆ ನಿಮಗೆ ಪುಕ್ಲು ಭಯ ಎಲ್ಲೂ ಹೋಗ್ಬಿಡುತ್ತೋ ಇಲ್ಲೋ ಆ ಥರನ ಅಷ್ಟೊಂದು ವೀಕ್ ಹ್ಯಾಂಡ್ಗಳಲ್ಲಿ ಸ್ವತಂತ್ರ ಇದೆ ನಿಮ್ಗೆ ಅನಿಸ್ತಿದೆಯಾ? ಟು ರಿಯಲಿ ಥಿಂಕ್ ಸೊ? ಒಂದು ವೇಳೆ ಹಂಗೆ ಅನಿಸಿದ್ರೆ ನಿಮ್ಮ ಪಾರ್ಟಿಯಿಂದ ನೆನೆಸ್ಬೇಕು ನಿಮಗದು. ಧೈರ್ಯ ಅಂದ್ರೆ RSS, ಪುಕ್ಕಲದ ಕೈಲಿ ದೇಶ ಇದೆ ಅಂತ ಆಗ್ಬಿಡುತ್ತೆ ಅವಾಗ. ಧೈರ್ಯ ಅಂದ್ರೆ RSS ಅಂದ್ರೆ ಧೈರ್ಯ. RSS ಇಂದ ಬಂದಿದಂತ ಕಾಪಾಡ್ಕೊಳ್ಳಿ ಇದೇನ್ರಿ ಅಭದ್ರತೆ ಯಾಕೆ ಬಿಚ್ಚಿರಿ? RSS ಇಂದ ಬಂದಂತ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ. ಸರಿ, ಗಟ್ಟಿ ದೇಶ, ಗಟ್ಟಿ ನಾಯಕತ್ವ. ಮತ್ತೆ ಸ್ವತಂತ್ರವನ್ನ ಕಾಪಾಡಿಕೊಳ್ಳುವುದು ಹೇಗೆ ಅಂತ ಗೈಡ್ ಮಾಡ್ತಾರೆ ಅಂದ್ರೆ ಪುಕ್ಕಲಾಗಿ ಯಾರು ಮಾತಾಡ್ತಿರೋದು ಇದನ್ನ? ಸರ್, ಪೂರ್ವದ ಮೊದಲನೇ ಪ್ರಧಾನಮಂತ್ರಿ ಹೇಳಿದ್ರು ನಮ್ಮ ದೇಶಕ್ಕೆ ಸೈನ್ಯನೇ ಬೇಡ, ಬರೀ ಪೊಲೀಸೇ ಸಾಕು ಅಂತ. ಅವ್ರನ್ನ ಪ್ರಶ್ನೆ ಮಾಡೋದೇ ಇಲ್ಲ ಯಾರನ್ನು. ಇವತ್ತು ಗಡಿಗಳ ರಕ್ಷಣೆ ಆಗಬಹುದು, ನಮ್ಮ ಆರ್ಥಿಕ ಪರಿಸ್ಥಿತಿ ಅಲಿಪ್ತ ನೀತಿ ನಂಬ್ಕೊಂಡಿದ್ರು ಅವರು, ನಂಬ್ಕೊಂಡಿದ್ರು ಅವರು. ನಾನು ಯಾವುದೇ ಒಂದು ದೇಶಕ್ಕೆ ಸೇರಲ್ಲ, ಯಾರ್ಯಾರು ಯುದ್ಧ ಮಾಡಿದಾಗ ನನ್ನ ಸೈನ್ಯ ನಾನು ಇದು ಮಾಡಲ್ಲ ನೀತಿ ಇಟ್ಕೊಂಡಿದ್ರು. ಅದ್ರ ಮೇಲೆ ಹೇಳಿರಬಹುದೇನೋ ಅವರು. ಚೌವೆನ್ ಲಾಯ್, ಪಂಚಶೀಲ ತತ್ವಗಳು, ಹಿಂದಿ ಚೀನಿ ಬಾಯಿ ಎಲ್ಲ ಪೆಟ್ಟು ತಿಂದ್ರಲ್ಲ. ಆಮೇಲೆ ಅದಕ್ಕೆ 1962 ನಲ್ಲಿ ನಮ್ಮ ಭಾರತದ ಎಷ್ಟು ಭಾಗ ಚೈನಾ ಕರೆಸ್ಕೊಳ್ತು. 65 ನಲ್ಲಿ ನಮ್ಮ ಯಾವ ರೀತಿಯಾದಂತ ಇದಾಯ್ತು. 71 ನಲ್ಲಿ ಏನಾಯ್ತು, ಇದೆಲ್ಲ ಅದ್ರದ ಪರಿಣಾಮ. ಪುಲ್ವಾಮಾ ಯಾಕಾಯ್ತು, ಯಾಕೆ ಒಳಗಡೆ ನುಗ್ಗುಬಿಟ್ರು, ಯಾಕೆ ಸಾಯಿಸ್ಬಿಟ್ರು? ಎಲ್ರ ಕಾಲದಲ್ಲಿ ನಡೆದಿದೆ ಇದು. ಆ ಕಾಲದಲ್ಲಿ ನಡೆದಿರ್ಬೇಕು. ಆ ಕಾಲದಲ್ಲಿ ನಡೆದಿರ್ಬೇಕಾದಾಗ ಅದಕ್ಕೆ ಪ್ರತ್ಯುತ್ತರ ಯಾವತ್ತೂ ಕೊಟ್ಟಿರಲಿಲ್ಲ. ಇವತ್ತು ಪ್ರತ್ಯುತ್ತರ ಕೊಟ್ಟಿದ್ದಕ್ಕೆ ಇಡೀ ರಾಷ್ಟ್ರ ಆಗ್ಬೋದು, ಪ್ರಪಂಚ ಆಗ್ಬೋದು. ಪಾಕಿಸ್ತಾನ ಯುದ್ಧನೇ ಮಾಡಿಲ್ಲ ನಾವು, ಪಾಕಿಸ್ತಾನ ಯುದ್ಧನೇ ಮಾಡಿಲ್ಲ ಸರ್. ನಾ ಹೇಳ್ತಾ ಇಲ್ಲ ಆ ಘಟ್ಟದಲ್ಲಿ ಏನಾಯ್ತು, ಅದ್ರದ್ದು ಲಾಜಿಕಲ್ ಏನ್ ತರಬೇಕಾಗಿತ್ತು. ನಾನು ಕೇಳೋದು ಅಭದ್ರತೆಯ ಮಾತು ನಿಮ್ಮ ನಾಯಕರಿಂದನೇ ಬರುತ್ತೆ. ಮುಸ್ಲಿಂ ರಾಷ್ಟ್ರ ಆಗ್ಬಿಡುತ್ತೆ, ನಾವು ಸ್ವತಂತ್ರವನ್ನ ಕಾಪಾಡಿಕೊಳ್ಳಬೇಕಾಗಿದೆ. ಕಾಪಾಡಿಕೊಳ್ಳುವಂಥದ್ದು ಏನಿದೆ ಇಲ್ಲಿ? ಸರ್, ಜಾಗೃತವಾಗಿ ನಮ್ ಗಟ್ಟಿ ನಾಯಕರು ನರೇಂದ್ರ ಮೋದಿ ಅವರು. ಹಾಗಾದ್ರೆ ಜಾಗೃತ ಸಮಾಜ ಒಳ್ಳೆದಲ್ವ ಸರ್? ಜಾಗೃತ ಸಮಾಜ ಇರಬೇಕು. ಸಮಾಜ ಮಾತಾಡಿ ನೀವು. ಜಾಗೃತ ಸಮಾಜ ಇರಬೇಕು, ಯಾವತ್ತು ಜಾಗೃತ ಸಮಾಜ ಇರಬೇಕು. ನಾವು 1925 ನಾವು ಗಟ್ಟಿಯಾಗಿರಿ ಅನ್ನೋದು ಬೇರೆ, ಅವ್ರನ್ನ ಹೊಡೀರಿ, ಅವ್ರನ್ನ ದ್ವೇಷ ಮಾಡಿ, ದೂರ ಇಡಿ, ಇದೇನಾದ್ರೂ ಇದೆಯಾ ನಿಮ್ಮಲ್ಲಿ? ನಮ್ಮ ಸರ್ಕಾರದಲ್ಲಿ ಬಂದಾಗ ಯಾವತ್ತು 140 ಕೋಟಿ ಅಂತ ಮಾಡ್ತೀವಿ ಹೇಳ್ತೀವಿ ಹೊರತು ಅದನ್ನ ಯಾವ್ದು ಡಿಸ್ಕ್ರಿಮಿನೇಟ್ ಮಾಡಿಲ್ಲ. 30 ಕೋಟಿ ಮೈನಸ್ ಮಾಡಲ್ಲ, ಯಾವ್ದು ಡಿಸ್ಕ್ರಿಮಿನೇಟ್ ಮಾಡಿಲ್ಲ. 30 ಕೋಟಿ ಮೈನಸ್ ಮಾಡಲ್ಲ. ನಾವು ಯಾವತ್ತು ಅವ್ರ ದೇಶದ ಇದಲ್ವಾ, ಅವ್ರ ದೇಶದ ಜನ, ಅವ್ರ ದೇಶದ ಸಂಪತ್ತು, ಅವ್ರ ದೇಶದ ಸಂಪತ್ತು ಅಂತ ಕನ್ಸಿಡರ್ ಮಾಡ್ತಾರೆ. ನಾವು ಯಾರು ಡಿಸ್ಕ್ರಿಮಿನೇಟ್ ಮಾಡಿಲ್ಲ. ಡಿಸ್ಕ್ರಿಮಿನೇಟ್ ಮಾಡೋರ ವಿರುದ್ಧ ನಮ್ಮ ಹೋರಾಟ. ದೇಶ ಕೆ ಸಂಪತ್ತಿ घुसपैठियों के हाथ में चले जाएगा. ಯಾರು ಮಾತಾಡಿದ್ದಂಗ? ಹಾಗಾದ್ರೆ ಯಾವಾಗ ಗಡಿಗಳು ಅಲ್ಲ ರೀ, ಎಲೆಕ್ಷನ್ ಬಂದಾಗ ನಿಮ್ ನೀತಿ ಬೇರೆ,
ಎಲೆಕ್ಷನ್ ಇಲ್ದಿದ್ದಾಗ ನಿಮ್ ನೀತಿ ಬೇರೆನಾ? ಯಾವಾಗ ಬೇರೆ ಆಗಿದೆ ಸರ್? ಗುಸ್ಬೇಟಿಯೋ ಅನ್ನೋ ಯಾವಾಗ ವರ್ಡ್ ಯಾವಾಗ ಲಾಸ್ಟ್ ಎಲೆಕ್ಷನ್ ಮಾತಾಡಿದಾರ, ಮತ್ತೆ ನಿಮ್ ನಾಯಕರೇ ಮಾತಾಡಿದಾರ ಇಲ್ಲ? ಯಾವಾಗ ಹಾಗಾದ್ರೆ ನೀವು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಯಾವಾಗ ಬೇಕಾದ್ರೂ ಬಿಟ್ಕೊಂಡ್ಬಿಡ್ತೀರಾ, ಇದು ಮಾಡ್ಬಿಡ್ತೀರಾ? ಯಾರು ಇದಾರೆ ಚೆಕ್ ಮಾಡ್ಬೇಕಲ್ಲ. Okay. ಇವರ ಕಾಲಾವಧಿನಲ್ಲಿ 2004ರಿಂದ 5ರಲ್ಲಿ ಯಾವ ನೀವೇನಾದ್ರೂ ನಮ್ಮನ್ನು ಗೆಲ್ಲಿಸ್ತಾ ಇದ್ರೆ ಈ ದೇಶದ ಸಂಪತ್ತು ನುಸುಳುಕೋರರ ಪಾಲಾಗ್ಬಿಡುತ್ತೆ. ಅಂಡರ್ಸ್ಟುಡ್ ಸರ್. ಹಾಗೆ ಮನಮೋಹನ್ ಈ ಸಿಂಗ್ ಸ್ಟೇಟ್ಮೆಂಟ್ ಯಾರ್ದ್ರಿ? ಸರ್ ಆಗ ಕರೆಕ್ಟ್ ನೀವು ಹೇಳ್ತಾ ಇರೋದು. ಅದಕ್ಕೆ ನನ್ನ ಸ್ಟೇಟ್ಮೆಂಟ್ ಇದೆ, ಈ ದೇಶದ ಸಂಪತ್ತು ಆ ದೇಶದ ಮೊದಲನೇ ಸಂಪತ್ತು ಯಾರು ಮೈನಾರಿಟಿಗೆ ಫಸ್ಟ್ ಪ್ರಯಾರಿಟಿ ಅಂತ ಹೇಳಿದವರು ಯಾರು? ಮನಮೋಹನ್ ಸಿಂಗ್. ಹಂಗಂದ್ರೆ ನೀವ್ ಹೇಳ್ತಾ ಇದೀರಲ್ಲ 30 ಕೋಟಿ ಅವರ ಇಲ್ಲ ಮಿಕ್ಕಿದವರ ಇಲ್ಲ ನಾನು 140 ಕೋಟಿ ಒಟ್ಟಾಗಿ ಅಂತ ಅಲ್ವಾ? 30 ಕೋಟಿ ಮಾತ್ರ ಹೇಳ್ತಾ ಇದ್ದೀರಾ. ಮೋಹನ್ ಭಾಗವತರ್ ಏನ್ ಹೇಳಿದ್ರು ನೋಡ್ರಪ್ಪ, ನೀವು ಎಲ್ಲಾ ಮಸೀದಿಗಳಿಗೂ ಹೋಗಿ ಹಿಂಗ್ ಶಿವಲಿಂಗನೆಲ್ಲ ಹುಡ್ಕೊಂಡು ಕೂತ್ಕೋಬೇಡಿ, ರಾಮ ಮಂದಿರವೇ ಕೊನೆಯದು, ಅದಾದ್ಮೇಲೆ ಇನ್ನೆಲ್ಲೂ ಹುಡುಕಕ್ಕೆ ನಮ್ಮ RSS ಅಂತೂ ನಮ್ಮ ಬೆಂಬಲ ಇಲ್ಲ. ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಸ್ಲಿಮರದ್ದು ಪಾಲಿದೆ ಅಂತ ಹೇಳಿ ಅದನ್ನ ಯಾಕೆ ಮಾತಾಡ್ತಾರೆ? RSS ಮಾತೊಂದು, ರಾಜಕಾರಣಿ ಮಾತುಗಳು ಒಂದಾ? ಬೇರೆ ಬೇರೆ ತರ ಮಾತಾಡೋದು ನೀವು, ಟೈಮ್ ನೋಡ್ಕೊಂಡು ಮಾತಾಡೋದ ನೀವು? ಹಾಗಾದ್ರೆ ರಾಷ್ಟ್ರ ಭಕ್ತರು ಯಾರು ಅಂತ ಅವ್ರನ್ನ ಗೌರವಿಸೋ ತಪ್ಪ?